ರೀ ಹೋಯ್ತಿರೋದು ಐಟಮ್ ತರ ಹುಡುಗಿ ನೋಡಕ್ಕಲ್ಲ. ಈ ಅಂಕಲ್ಗಳು ಯಾರು ನೋಡ್ತಾರೆ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ರೇವು. ಹಾಯ್. ಅದನ್ನ ಹೇಳಕ್ಕೂ ಇದು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಡಿ ಮಾರ್ಟ್. ಅಲ್ಲಿ ಎಲ್ಲ ಕಮ್ಮಿ ಸಿಗ್ತಾವಂತೆ. ಸೇಲ್ ಮಾಡಿಬಿಟ್ಟು ಎಲ್ರಿ ನೋಡಿ ಫ್ರೆಂಡ್ಸ್, ನನ್ನ ಸೇಲ್ ಮಾಡಿ ತೊಗೊಂಬರ್ತಾರಂತೆ. ಸ್ವಲ್ಪ ರೇಷನ್ ಐಟಮ್ ಖಾಲಿ ಆಗಿತ್ತು, ಸೊ ಹಾಗಾಗಿ ಮಕ್ಕಳು ಸ್ಕೂಲ್ ಹೋಗಿದ್ದಾರಲ್ಲ, ಬರೋಷ್ಟ್ರೊಳಗೆ ಹೋಗಿ ತೊಗೊಂಬರೋಣ ಬಾ ಅಂತ ಹೇಳಿ. ರೀ ಹೋಯ್ತಿರೋದು ಐಟಮ್ ತರ ಹುಡುಗಿ ನೋಡಕ್ಕಲ್ಲ. ಈ ಅಂಕಲ್ಗಳು ಯಾರು ನೋಡ್ತಾರೆ? ಗುಂಡು ಮಾಮ ಇದ್ದಂಗಿದ್ದಾರಂತೆ. ಅವ್ರಿಗೆ ಡ್ರೈವಿಂಗ್ ಮಾಡೋದು ಸುಮಾರು 18 ಇಯರ್ಸಿಂದ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಸೊ ಡ್ರೈವಿಂಗ್ ಅಂದರೆ ಮಾರ್ನಿಂಗ್ ಹೋಗಿ ಕಾರಲ್ಲಿ ಕೂತ್ಕೊಂಡ್ರೆ ಸಾಯಂಕಾಲ ಅವರು ಬಂದಾಗಲೇ ಮನೆಗೆ ಬರೋವರೆಗೂ ನೈಟ್ ಆಗುತ್ತೆ, ಒಂದೊಂದು ದಿನ ಡೇ ಆಗುತ್ತೆ. ಈ ಥರ ಒಂದೊಂದು ದಿನ ಡ್ಯೂಟಿ ಕಂಟಿನ್ಯೂ ಮಾಡ್ತಾರೆ. ಈ ರೀತಿ ಕೂತು 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 ಸ್ವಲ್ಪ ಹೊಟ್ಟೆ ಬಂದಿದೆ, ಸ್ವಲ್ಪ ಜಾಸ್ತಿನೇ ಬಂದಿದೆ. ಏನೂ ಮಾಡೋಂಗಿಲ್ಲ, ನಮ್ಮ ಕೆಲಸನೇ ಅದು. ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಹೀಗೆ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ಬೀಗ ಲಾಕ್ ಮಾಡ್ಕೊಂಡು ಹೊರಡಬೇಕು. ಮಕ್ಕಳು ಬರೋಷ್ಟರೊಳಗೆ ಹೋಗಿ ರೇಷನ್ ಎಲ್ಲ ತರಬೇಕು. ಸೊ ಚಿಕ್ಕ ಪುಟ್ಟದ್ದು ಮೊನ್ನೆ ಸ್ವಲ್ಪ ಹೋಗಿ ತೊಗೊಂಡು ಬಂದಿದ್ವಿ. ಈಗ ಮೇನ್ ಏನು ಖಾಲಿ ಆಗುತ್ತೆ ಅದನ್ನು ಹೋಗಿ ತೊಗೊಂಡು ಬರೋವಂಥದ್ದು. ನಾನು ಇವತ್ತು ಈ ರೀತಿ ಸಿಂಪಲಾಗಿ ಒಂದು ಶಾರ್ಟ್ ಟಾಪ್ ಆ್ಯಂಡ್ ಜೀನ್ಸ್ನ ವೇರ್ ಮಾಡಿದ್ದೀನಿ. ನೋಡ್ಬೋದು, ಕಾಣಿಸ್ತಾ ಇದೆಯಾ? ಈ ರೀತಿ ಸಿಂಪಲಾಗಿ ಒಂದು ಟಾಪ್ ಆ್ಯಂಡ್ ಜೀನ್ಸ್ನ ವೇರ್ ಮಾಡಿದ್ದೀನಿ. ಸೊ ಹೀಗೆ ಹೋಗ್ಬಿಟ್ಟು ಬೇಗ ಪಟಾಪಟ್ ಅಂತ ಹೋಗಿ ಬರಬೇಕು. ಇವಾಗ ಬಿಟ್ಟರೆ ನನ್ನೇ ಲಾಕ್ ಮಾಡ್ಕೊಂಡು ಹೋಗ್ತಾರೆ, ಆ ಥರ ಲುಕ್ ಕೊಡ್ತಾ ಇದ್ದಾರೆ. ಓಕೆ, ಹೀಗೆ ನೋಡ್ತಾ ಇರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇರಿ, ಲಾಕ್ ಮಾಡ್ತಾರೆ ಇವಾಗ. ನೋಡಿ ಲಾಕ್ ಮಾಡ್ಕೊಂಡು ಹೋಗಿ. ಆಯಿತು, ಹೋಗಿ, ನಾನು ಬಿಟ್ಟು. ಓಕೆ, ಹೀಗೆ ನೋಡ್ತಾ ಇರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮನ್ನೆಲ್ಲ ಯಾರು ನೋಡ್ತಾರೆ ಬನ್ರಿ, ಆಂಟಿರ್ ನಾವು. ಕಾರ ಟೂ ವೀಲರಾ? ಅರೆ ಡಿಕ್ಕಿಗೆ ಹಾಕ್ಬಿಡಿ ಅದನ್ನ, ಕವರ್ನ. ಸೊ ಫೈನಲಾಗಿ ನಾವು ಇವಾಗ ಡಿಮಾರ್ಟ್ ಕಡೆ ಹೊರಟ್ವಿ. ನಮ್ಮನೆಯವ್ರು ಏನೇ ಹೇಳ್ತಾಯಿದ್ರು ಹಾಗೆ ತಮಾಷೆಗೆ. ನಮ್ಮನ್ನೆಲ್ಲ ಯಾರು ನೋಡ್ತಾರೆ, ಆಂಟಿರು ಬಂದ್ರಿ ಅಂತೇಳಿ ರೇಗಿಸ್ಕೊಂಡು ಹಾಗೆ ಬರ್ತಾಯಿದ್ವಿ. ನಾವು ಒಂದು ಅರ್ಧ ದೂರಕ್ಕೆ ಬಂದಿದ್ವಿ. ಅಷ್ಟರೊಳಗೆ ನಮ್ಮ ಆಂಟಿ ಮಗಳು, ಲಾಸ್ಟ್ ಟೈಮ್ ಕುಮಾರಿ ಅಂತ ವ್ಲಾಗಲ್ಲಿ ತೋರಿಸಿದೆ, ಅವರು ಕೂಡ ಬರ್ತಾಯಿದ್ದೀವಿ ಅಕ್ಕ, ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದರು. ಹೇಗೋ ಹೊರಟು ಬಿಟ್ಟಿದ್ವಿ, ಇನ್ನೊಂದು 20 ಮಿನಿಟ್ಸ್ 30 ಮಿನಿಟ್ಸ್ ಆಗುತ್ತೆ ನಾವು ಬರೋದು ಅಂತ ಹೇಳಿದರು. ಅಷ್ಟರೊಳಗೆ ಹೋಗಿ ನಾವು ಸ್ವಲ್ಪ ರೇಷನ್ ಎಲ್ಲ ತಂದುಬಿಡೋಣ ಅಂದ್ಕೊಂಡು ಹೊರಡ್ತಾಯಿದ್ದೀವಿ. ಹೋಗುವಾಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ವೀಡಿಯೋನ ಎಂಡ್ ಮಾಡಿಕೊಂಡೆ. ಇನ್ನು ಡಿಮಾರ್ಟ್ ರೀಚ್ ಆದ್ವಿ. ನೋಡಿ, ಡಿಮಾರ್ಟ್ ಬಂದು ಇಲ್ಲೇ ನಮ್ಮನೆ ನಿಯರೆಸ್ಟೇ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಫೈನಲಾಗಿ ಇವಾಗ ಡಿಮಾರ್ಟ್ ಕಡೆ ಬಂದಿದ್ದೀವಿ. ಮೇಯ್ನು ನನಗೆ ವಾಷಿಂಗ್ ಪೌಡರ್ ಖಾಲಿಯಾಗಿತ್ತು, ವಾಷಿಂಗ್ ಮಿಷಿನ್ದು ಮೇನ್ ಬೇಕಿತ್ತು ಅಂತಲೇ ಹೇಳಿ ಕರ್ಕೊಂಡು ಬಂದೆ. ಸೊ ಹಿಂಗಾಯಿತು. ಒಳಗಡೆ ಹೋಗ್ತಾ ಇದ್ದೀವಿ. ಇವತ್ತು ಸಾಟರ್ಡೆ ಬೇರೆ ಆಗಿತ್ತು. ಇದು ಸಾಟರ್ಡೆ ಬ್ಲಾಗ್ ಫ್ರೆಂಡ್ಸ್, ಲೇಟಾಗಿ ಬರ್ತಾಯಿದೆ, ಸಾರಿ. ಒಳಗಡೆ ಹೋದರೆ ತುಂಬಾ ರಶ್ ಇತ್ತು, ತುಂಬ ಜನ ಇದ್ದರು ಕೂಡ. ವಾಪಸ್ ಹೋಗ್ಬಿಡೋಣ ಲತಾ, ಬೇಡ ಇಷ್ಟೊಂದು ಜನ ಇದ್ದಾರಲ್ಲ ಅಂತ ಅಂದರು. ಇಲ್ಲಿ ಬಂದ್ಬಿಟ್ಟಿದ್ದೀವಲ್ಲ ರೀ, ಜಾಸ್ತಿ ಏನಿಲ್ವಲ್ಲ, ಸ್ವಲ್ಪ ಅಲ್ವಾ ಅಂದ್ಕೊಂಡು ಹೋದ್ವಿ. ಈ ಥರ ಆಯಿತು. ನೋಡಿ, ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಒಳಗಡೆ ಹೋದ್ಮೇಲೆ. ನೋಡಿ, ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಕಾದಂಥ ಐಟಮ್ಗಳು ತೊಗೊಂಡು ಮನೆ ಕಡೆ ಬಂದ್ವಿ. ಏನಿಲ್ಲ ಅಂದರೆ ಅಷ್ಟು ಐಟಮ್ಗೆ 6000 ಸಮಥಿಂಗ್ ಏನೋ ಆಯಿತು. ಸೊ ಹೀಗಾಯಿತು. ಇವಾಗ ಅವರು ಬಿಲ್ ಏನೋ ಮಾಡಿಸ್ತಾಯಿದ್ರು, ಹಾಗೆ ನಿಂತಿದ್ದೆ. ವಿಡಿಯೋ ಇಲ್ಲ ಅಂದರು. ಸೊ ಅಲ್ಲಿಗೆ ಆಫ್ ಮಾಡಿಕೊಂಡೆ ನಾನು. ಹೀಗಾಯಿತು. ಅಲ್ಲಿಂದ ನೆಕ್ಸ್ಟು ನಮ್ಮನೆಯವರು 2 ವೀಲರ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ರು.
ಹಾಗೆ ನಿಂತಿದ್ದೀನಿ ನೋಡಿ. ಮೇನ್ ಏನು ಐಟಮ್ ಬೇಕು ಸ್ವಲ್ಪನೇ ನೋಡ್ಕೊಂಡು ಮಾಡಿಕೊಂಡು ಇಷ್ಟು ಐಟಮ್ಗೆ 6000 ಸಮಥಿಂಗ್ ಏನೋ ಆಯಿತು ಅಂತ ಹೇಳಿದೆ ನಾನು. ಹೀಗೆ ನೆಕ್ಸ್ಟು ಅಲ್ಲಿಂದ ನಮ್ಮ ಆಂಟಿ ಮಗಳು ಫೋನ್ ಸ್ಟಾರ್ಟು ಬಂದು ಮನೆ ಹತ್ರ ವೆಯ್ಟ್ ಮಾಡ್ತಾಯಿದ್ದೀವಕ್ಕ ಎಲ್ಲಿದ್ದೀರಾ ಅಂತ ಫೋನ್ ಹೊಡಿತಾನೆ ಇದ್ಲು. ಸೊ ಎಷ್ಟು ಫಾಸ್ಟಲ್ಲಿ ಬಂದಿದ್ದಾರೆ ಅಂದರೆ ನಮ್ಮ ಮನೆಯವ್ರು ಅಷ್ಟು ಫಾಸ್ಟಲ್ಲಿ ಬಂದರು. ಹಿಂಗಾಯಿತು ಫೈನಲಾಗಿ ಮನೆಗೆ ಹೋದರೆ ಸಾಕು. ಪಾಪ ನೆಂಟರು ಬಂದು ಮನೆ ಹತ್ರ ನಿಂತಿದ್ದಾರೆ ಅಂದರೆ ಹೆಂಗಿರೋಕ್ಕಾಗುತ್ತೆ ಅಲ್ವಾ. ಈ ಥರ ಆಯಿತು. ಫೈನಲಾಗಿ ನೋಡ್ತಾ ಇರ್ಬೋದು ಬರುವಾಗ ಟ್ರಾಫಿಕ್ ಅಂತೂ ಇರಲಿಲ್ಲ. ನಮ್ಮ ಮನೆಯವರಂತೂ ಫುಲ್ಲು ಸ್ಪೀಡಲ್ಲೇ ಬಂದರು. ಹೀಗೆ ನೋಡಿ ಮನೇಲಿ ಈಗ ಮಕ್ಕಳು ಆಡಿಸ್ಕೊಂಡು ಟೆರಸಲ್ಲಿದ್ದರು. ಬಂದು ಕರೆದೆ ನಾನು ಲಾಕ್ ತೆಗೆದು. ಸೊ ಬಂದರು. ಪಾಪುಗೆ ಹಣ್ಣು ಅಂದರೆ ಫೇವ್ರೇಟು. ಹಣ್ಣು ಕೊಡ್ತೀನಿ ಬಾ ಅಂದರೆ ಬಂದ. ನಮ್ಮ ಮನೆಯವ್ರು ನೋಡಿ ರಿಟರ್ನ್ ಹಂಗೆ ಹತ್ಕೊಂಡು ಹೊರಟ್ಬಿಟ್ಟ. ನಮ್ಮ ಮನೆಯವ್ರು ನೋಡಿ ಅಕ್ಕಿನ ಯಾವ ರೀತಿ ಹೊತ್ಕೊಂಡು ಬರ್ತಾ ಇದ್ದಾರೆ ಅಂತ ಬೆಟ್ಟ ಹತ್ತುತ್ತಾ ಇದ್ದಾರೆ. ಇನ್ನು ನಮ್ಮ ಚಿಕ್ಕಪ್ಪರು ನಮ್ಮ ಲಾಸ್ಟ್ ಟೈಮಲ್ಲಿ ವ್ಲಾಗಲ್ಲಿ ನೋಡಿರ್ತೀರ ನಮ್ಮ ಲಾಸ್ಟ್ನೇ ತಮ್ಮ ಇವ್ರನ್ನೆಲ್ಲ ತೋರಿಸಿದ್ದೀನಿ ನೋಡ್ಬೋದು ನೀವು. ಸೊ ಹಿಂಗಾಯಿತು ನೋಡಿ ಫ್ರೆಂಡ್ಸ್. ಬೀಡಿ ಸೇರ್ತಾವ ನಮ್ಮ ಚಿಕ್ಕಪ್ಪ ಆಂಟಿ. ನಿನ್ನು ನಮ್ಮ ಲಾಸ್ಟ್ ಚಿಕ್ಕಪ್ಪ ಅವ್ರ ಮಗ ರವಿ. ಹಾಯ್ ಕುಮಾರಿ. ಹಾಯ್ ರವಿ. ಬಂದು 1 ಅವರ್ ಇಲ್ಲ. ನೋಡಿ ನಮ್ಮದು ಇದು ಛೋಟಾ ಫ್ಯಾಮಿಲಿ. ಇವಾಗ ಸದ್ಯಕ್ಕೆ ನೆಕ್ಸ್ಟ್ ಬರೋ ದಿನಗಳಲ್ಲಿ ತೋರಿಸ್ತೀನಿ ಎಷ್ಟು ದೊಡ್ಡ ಫ್ಯಾಮಿಲಿ ಅಂತ ನೋಡ್ಬೋದು. ನಮ್ಮ ಯಾವಾಗಲೂ ಹಿಂಗೆ ಡ್ರೈವರ್ಗಳೇ ನಮ್ಮ ಇವರು ನಮ್ಮ ಮನೆ ಗಂಡು ಮಕ್ಳುಗಳು ಹಿಂಗೆ ಗೊತ್ತಿಲ್ಲ. ಪಟ ಅಂತ ಕಾರ್ ಹತ್ತು ಬಿಡ್ತವೆ ಹೋಯ್ತಾ ಇರ್ತವೆ. ಬಾಯ್ 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 ಎಲ್ಲರಿಗೂ ಬಾಯ್. ಹೋಯ್ತಾ ಇರೋದು ಕುಡಿತಾರೆ. ಬಾಯ್ ಬಾಯ್ ಬಾಯ್. ಇನ್ನು ನಮ್ಮ ಇಬ್ಬರು ಚಿಕ್ಕಪ್ಪತಿರು ಆಂಟಿಯ ನಮ್ಮ ತಂಗಿ ಗಂಡ ಮೈದ ಇನ್ನೊಬ್ಬ ತಮ್ಮ ಅವ್ರ ಮಕ್ಕಳು ಎಲ್ಲ ಬಂದಿದ್ದರು. ಕಳಿಸ್ತಾ ಇದ್ದೀನಿ ನೋಡಿ. ಬಂದು 1 ಅವರ್ 1.5 ಅವರ್ ಏನೋ ಇದ್ದರು. ಊಟ ಮಾಡಿಕೊಂಡು ಸ್ವಲ್ಪ ಕಾಫಿ ಟೀ ಕುಡ್ಕೊಂಡು ಹೊರಟುಬಿಟ್ರು. ಈ ರೀತಿ ಆಯಿತು. ಫೈನಲಾಗಿ ಎಲ್ರಿಗೂ ಬಾಯ್ ಮಾಡಿ ಹೊರಡೋಣ ಅಂತ ಹೇಳಿ ಬಂದಿದ್ದೀನಿ. ಇವಾಗ ಫೈನಲಾಗಿ ಹೊರಟರು. ಬಾಯ್ ಬಾಯ್. ಸೂಪರ್ ರವಿ ಬಾಯ್. ಟಾಟಾ. ಬಾಯ್ ಚಿಕ್ಕಪ್ಪ. ಪಣಿ ಚಿಕ್ಕಪ್ಪ ಬಾಯ್ ಬಾಯ್ ಆಂಟಿ. ಬಾಯ್ 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 ಲೋಯ್ ಬಾಯ್ ಮಾಡಪ್ಪ. ಗ್ಲಾಸ್ ಇರ್ತಾ ಕಡದ ಲೋಯ್ ಬಾಯ್ ಮಾಡಪ್ಪ ನಾನು. ಏಯ್ ಪಪ್ಪು ಮುತ್ತು ಮುತ್ತು ಇಲ್ಲಿ ಬಾಯ್ ಮಾಡು. ಬಾಯ್ ಇಲ್ಲಿ ಬಾಯ್ ಮಾಡಪ್ಪ. ಬಾಯ್ ಮಾಡಪ್ಪ. ಇಲ್ಲಿ ಬಾಯ್ ಮಾಡು. ಬಾಯ್. ಹಣ್ಣು ತಿಂದವ ನೀನು? ಹಣ್ಣು ತಿಂದ? ತಿಂದಿಲ್ಲ? ಯಪ್ಪ ಸುಳ್ಳ ಬಾಯ್ 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 ಬಾಯ್. ಬಾಯ್ ಬಾಯ್ ಬಾಯ್. ಒಂದು ಕಾರ್ಕಿ ತಗೋ ಬೋಲ್ಪಾಕ ಬೆಳಗ್ಗೆ ಹಾಕ ಅಲ್ಲಿ ಇದ್ರಲ್ಲ ಐತೆ ನೋಡಿ. ನೆಂಟರು ಕಳಿಸಿ ಇವಾಗ ಜಸ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಹಂಗೆ ಪಾಸ್ ಆದರು ಹಿಂಗೆ ನಿಂತಿದ್ದೀವಿ. ಇನ್ನು ನೆಂಟರನ್ನೆಲ್ಲ ಕಳಿಸಿ ಬಂದು ರೇಷನ್ ಎಲ್ಲ ತೆಗೆದು ಎತ್ತಿಟ್ಕೊತಾ ಇದೆ ನೋಡಿ. ಇಷ್ಟು ಐಟಮ್ ತೊಗೊಂಡು ಬಂದಿದೆ. ಅದನ್ನೆಲ್ಲ ಬಿಲ್ಲೆಲ್ಲ ಚೆಕ್ ಮಾಡಿಕೊಂಡು ಎತ್ತಿಕ್ತಾಯಿದ್ದು. ಈ ರೀತಿ ಆಯಿತು. ಇವತ್ತು ಇದೇ ಲಾಸ್ಟು. ಹೋಗಿ ಮಲ್ಕೊಂಡ್ಬಿಟ್ಟೆ. ನೈಟು ಆಗಿಬಿಟ್ಟಿತ್ತು. ಮತ್ತು ಮಾರ್ನಿಂಗ್ ವ್ಲಾಗ್ನ ಕಾಂತಿ ಸ್ವೀಟ್ಸಿಂದ ಅವ್ರ ಅಪ್ಪ ಕಾಜು ಬರ್ಫಿ ತಂದಿದ್ದಾರೆ. ಏನೋ ಮುನ್ಸ್ಕೊಂಡು ಕೂತಿದ್ದೆ ಎಷ್ಟವರೆಗೂ ತಿನ್ನಬೇಡ ಅಂತ ಹೇಳಿದರು. ಸೊ ಓಪನ್ ಮಾಡು ಪಾಪ, ಓಪನ್ ಮಾಡು. ನನ್ನ ಫೇವ್ರೆಟ್ ಕಾಜು ಬರ್ಫಿ ತೊಗೊಂಡು ಬಂದಿದ್ದಾರೆ. ತಿನ್ನಲ್ಲ ಅಂತ ಹೇಳಿ ಆಗ್ಲಿಂದ ಅವ್ರ ಅಪ್ಪನ ಜೊತೆ ಹಠ ಮಾಡ್ಕೊಂಡು ಕೂತಿದ್ದ. ಸೊ ಸಖತ್ತಾಗೈತಿಗೆ ಸ್ವೀಟು. ನನ್ನ ಫೇವ್ರೆಟ್ ಕಾಜು ಬರ್ಫಿ. ಯಶು ಏನಂತ ಹೇಳಿದೆ ನೀನು ಅಪ್ಪನ ಹತ್ರ? ನಾನು ತಿನ್ನಲ್ಲ ಕಣಮ್ಮ ಅಂದೆ ತಾನೇ? ತಿಂತೀನಿ. ಈಗ ಬಂದರು. ಸೊ ಸಾಯಂಕಾಲ ಸ್ನ್ಯಾಕ್ಸ್ ಥರ ಈವ್ನಿಂಗು ಈಗ ಬಂದಿದ್ದಾರೆ ನಮ್ಮ ಮನೆಯವರು. ಸೊ ಸ್ವಲ್ಪ ಬ್ರೆಡ್ ಆಮ್ಲೆಟ್ ಮಾಡಿಕೊಡೋಣ ಅಂತೇಳಿ ಮನೇಲಿ ಬ್ರೆಡ್ಡು ಇತ್ತು. ಮತ್ತು ಸಿಂಪಲಾಗಿ ಬ್ರೆಡ್ ಆಮ್ಲೆಟ್ ಮಾಡಿಕೊಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ಹಾಕಿಲ್ಲ ಜಾಸ್ತಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆನಿಯನ್ನು, ಪೆಪ್ಪರ್ ಪೌಡರು, ಒಂದು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಬ್ರೆಡ್ ಆಮ್ಲೆಟ್ನ ಮಾಡ್ತಾಯಿದ್ದೀನಿ. ಸಿಂಪಲ್, ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಿಲ್ಲ. ಬೇಗ ಈಗ
ಸ್ವಲ್ಪ ಮಾಡಿಕೊಡೋಣ ಅಂತ. ಸ್ವಲ್ಪ ಟೀ ಮತ್ತು ಏನಾನ ಈ ಥರ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ರೆ ಅವರು ಹೊರಗಡೆಯಿಂದ ಬಂದಿರ್ತಾರಲ್ವ, ಸ್ನ್ಯಾಕ್ಸ್ ಥರ ಏನಾದ್ರು ಒಂಚೂರು ತಿನ್ಕೋತಾರೆ ಅಂತ. ಈಗ ತವ ಬಿಸಿಯಾಗೈತೆ, ಸ್ವಲ್ಪನೇ ಈ ಥರ ಸುಮ್ಮನೆ ಸ್ಲೈಸಸ್ನ ಹಾಗೆ ಒಂಚೂರು ಫ್ರೈ ಮಾಡ್ಕೊತೀನಿ. ಈ ತುಪ್ಪ ಎಲ್ಲ ಹಾಕ್ಕೊಂಡು ಮಾಡ್ತಾರೆ ಕೆಲವರು, ನನಗಿಷ್ಟ ಆಗಲ್ಲ ತುಪ್ಪ ಹಾಕಿ ಮಾಡಿದರೆ, ಸೊ ಹಿಂಗೆ ಮಾಡ್ಕೊತೀನಿ ಸಿಂಪಲ್ಲಾಗಿ. ಇನ್ನೊಂದು ಕಡೆ ಇದನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ, ಬ್ರೆಡ್ ಟೋಸ್ಟರು ಬಿಸಿ ಆಗಿದೆ. ಎರಡು ಥರ ಮಾಡ್ತೀನಿ, ಒಂದು ಈ ಥರ ಉಲ್ಟಾ ಮತ್ತು ಇದು ಮಾಡ್ಬಿಟ್ಟು ಮಾಡ್ತೀನಿ ಈ ಥರ. ಒಂದು ನಿಮಿಷ, ನಾನು ಕ್ಯಾಮ್ರಾ ಇಟ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ ನೋಡಿ. ಇವಾಗ ಹಾಕ್ಕೊಂಡಿದ್ದೀನಿ, ಈಗ ಉಲ್ಟಾ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಮಾಡ್ಕೊತೀನಿ. ಡಬಲ್ ಬ್ರೆಡ್ ಸ್ಲೈಸಸ್ ಎಲ್ಲ ಏನು ಹಾಕೋಕ್ಕೆ ಹೋಗಿಲ್ಲ, ಜಸ್ಟ್ ಸಿಂಪಲಾಗಿ ಒಂದೊಂದು ಸ್ಲೈಸಸ್ಸೇ ಹಾಕ್ಕೊಂಡಿದ್ದೀನಿ, ಸೊ ಸಾಕು ಅಂತ. ಫೈನಲಾಗಿ ಬ್ರೆಡ್ ಟೋಸ್ಟ್ ಮಾಡಿದ್ದೀನಿ, ಈಗ ಕೊಡಬೇಕು ನಮ್ಮನೆಯವ್ರಿಗೆ. ಮತ್ತೇನೋ ಡ್ಯೂಟಿ ತೊಗೊಂಡಿದ್ದಂತೆ ಹೊರಡ್ತೀನಿ ಬೇಗ ಕೊಡು ಅಂತ ಇದ್ದಾರೆ. ಇನ್ನೊಂದು ಕಡೆ ಇನ್ನೊಂದು ಸ್ಲೈಸ್ ರೆಡಿ ಆಗ್ತಾಯಿದೆ. ಸೊ ಹೀಗೆ ಓಕೆ, ಬನ್ನಿ ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.